TV9 ಡಿಜಿಟಲ್ಗೆ ಸ್ವಾಗತ. ನಾನು ದತ್ತಾತ್ರೇಯ ಪಾಟೀಲ್, ಕಲಬುರಗಿ ಜಿಲ್ಲಾ ಪ್ರತಿನಿಧಿ. ಇವತ್ತು ಏನು TV9 ಡಿಜಿಟಲ್ನಲ್ಲಿ ಏನು ರಾಜ್ಯ ಸರ್ಕಾರ ಏನು ಬಡ ಜನರಿಗೆ ಏನು ಉಪಯೋಗ ಆಗಲಿ ಅಂತ ಉಚಿತ ಔಷಧಿ ಮತ್ತು ಮೆಡಿಸಿನ್ಗಳನ್ನು ವಿತರಣೆ ಮಾಡುತ್ತೆ. ಆ ಯೋಜನೆ ಯಾವ ರೀತಿಯಾಗಿ ಉಪಯೋಗ ಆಗ್ತಿದೆ ಮತ್ತು ಎಷ್ಟೊಂದು ಈ ಯೋಜನೆಯಿಂದ ಈ ಜನ ವಂಚಿತರಾಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಯಾಕಂತಂದರೆ ರಾಜ್ಯ ಸರ್ಕಾರ ಪ್ರತಿ ವರ್ಷ ಬಡ ಜನರಿಗೆ ಉಪಯೋಗ ಆಗಬೇಕು ಅಂತ ಅನ್ನೋ ಉದ್ದೇಶದಿಂದಲೇ ಏನು ಕೋಟಿ ಹಣವನ್ನು ಖರ್ಚು ಮಾಡುತ್ತೆ. ಯಾಕಂತಂದರೆ ಕಟ್ಟ ಕಡೆಯ ಮನುಷ್ಯ ಕೂಡ ಒಂದು ಸಣ್ಣ ಮಾತ್ರೆಯಿಂದಾಗಲಿ ಔಷಧಿಯಿಂದಾಗಲಿ ವಂಚಿತ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ಸರ್ಕಾರನೇ ಉಚಿತವಾಗಿ ಏನು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ಗಳನ್ನಾಗಲಿ ಮತ್ತು ಔಷಧಿಗಳನ್ನಾಗಲಿ ವಿತರಣೆ ಮಾಡುತ್ತೆ. ಸಣ್ಣ PX ಇಂದ ಹಿಡಿದು ಜಿಲ್ಲಾ ಆಸ್ಪತ್ರೆಯವರೆಗೂ ಕೂಡ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ರೋಗಗಳಿಗೆ ಏನು ಉಚಿತವಾದಂಥ ಮಾತ್ರೆಗಳನ್ನು ಮತ್ತು ಔಷಧಿಗಳನ್ನು ವಿತರಣೆ ಮಾಡುವಂಥ ಕೆಲಸ ಮಾಡುತ್ತೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಪ್ರತಿ ವರ್ಷ ಕೋಟಿ ಅನುದಾನವನ್ನು ಕೂಡ ಮೀಸಲಿಡುತ್ತೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಧನದಾಹಿ ವೈದ್ಯರ ಏನು ಈ ಕಮಿಷನ್ ಆಸೆ ಏನಿದೆ, ಆ ಕಮಿಷನ್ ಆಸೆಗೆ ಸರ್ಕಾರದ ಈ ಯೋಜನೆಯನ್ನು ಬಲಿಪಶು ಆಗ್ತಾ ಇದೆ. ಇವತ್ತು TV9 ತಾಜಾ ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಯಾಕೆಂತಂದರೆ ಕಲಬುರಗಿ ಜಿಲ್ಲೆಯ ಏನು ಅಫಜಲ್ಪುರ್ ಸಾರ್ವಜನಿಕ ಆಸ್ಪತ್ರೆ ಏನಿದೆ, ಆ ತಾಲೂಕು ಆಸ್ಪತ್ರೆಯಲ್ಲಿ ರಾಜ್ಯ ಸರ್ಕಾರ ಸಪ್ಲೈ ಮಾಡಿದಂಥ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಮಾತ್ರೆಗಳಾಗಿರ್ಬೋದು ಮತ್ತು ಔಷಧಿಗಳಾಗಿರ್ಬೋದು ಇವತ್ತು ಡಸ್ಟ್ಬಿನ್ ಪಾಲಾಗಿವೆ. ಅದು ಏನು ಗಾರ್ಬೇಜ್ ರೀತಿಯಲ್ಲಿ ಒಂದು ಏನು ತಾಲೂಕು ಆಸ್ಪತ್ರೆ ಏನು ಕೋಣೆ ಇದೆ, ಆ ಕೋಣೆಯಲ್ಲಿ ಕೊಳೆತು ಹೋಗುವಂಥ ಸ್ಥಿತಿಯಲ್ಲಿ ಅವು ಪತ್ತೆಯಾಗಿದೆ. ಸರಿಸುಮಾರು ಏನು ಒಂದೊಂದು ಟ್ಯಾಬ್ಲೆಟ್ಗಳ ಏನು ಮ್ಯಾನುಫ್ಯಾಕ್ಚರ್ ಡೇಟ್ ಆಗಿರ್ಬೋದು ಮತ್ತು ಎಕ್ಸ್ಪೈರಿ ಡೇಟ್ ಆಗಿರ್ಬೋದು 2023 ತೋರಿಸ್ತಾ ಇದೆ. ಅಂದರೆ ಕಳೆದ 2 ವರ್ಷಗಳ ಹಿಂದೆಯೇ ಎಕ್ಸ್ಪೈರಿ ಆಗಿರ್ತಕ್ಕಂಥ ಮಾತ್ರೆಗಳು ಈ ತಾಲೂಕು ಆಸ್ಪತ್ರೆ ಏನು ಭೂಗತ ಕೋಣೆ ಥರ ಇದೆ, ಆ ಕೋಣೆಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಇದು ಸ್ಪಷ್ಟವಾಗಿ ಏನು ಧನದಾಯಿ ವೈದ್ಯರ ಕಮಿಷನ್ ಏನು ದಂಧೆ ಇದೆ ಅದನ್ನು ಜಗಜ್ಜಾಹೀರು ಮಾಡಿರ್ತಕ್ಕಂಥದ್ದು. ಯಾಕಂತಂದರೆ ಸುಮಾರು ಟನ್ಗಳಷ್ಟು ಈ ಮೆಡಿಸಿನ್ಗಳು ಒಂದೇ ಕಡೆ ಪತ್ತೆಯಾಗಿದೆ. ಅದು ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿರೋದರಿಂದ ಸಹಜವಾಗಿ ರಾಜ್ಯ ಸರ್ಕಾರ ಏನು ವಿತರಣೆ ಮಾಡುವಂಥ ಮೆಡಿಸಿನ್ಗಳು ಮತ್ತು ಔಷಧಿಗಳು ಇವು ಬಡ ಜನರಿಗೆ ತಲುಪ್ತಿಲ್ಲ ಅನ್ನುವಂಥದ್ದು ಸದ್ಯ ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಆದರೆ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಧನದಾಯಿ ವೈದ್ಯರುಗಳೇನಿದ್ದಾರೆ ಈ ಬಡ ಜನರ ಹತ್ರನೂ ಕೂಡ ದುಡ್ಡು ಕೀಳುವಂಥ ಉದ್ದೇಶ ಮತ್ತು ಕಮಿಷನ್ ಆಸೆಗೋಸ್ಕರ ಸರ್ಕಾರಿ ಆಸ್ಪತ್ರೆಗೆ ಬಂದಂಥ ರೋಗಿಗಳೇನಿದ್ದಾರೆ ಆ ಬಡ ರೋಗಿಗಳಿಗೆ ಚೀಟಿಯನ್ನು ಬರೆದು ಕೊಟ್ಟು ಪ್ರೈವೇಟ್ ಮೆಡಿಕಲ್ಗೆ ಕಳಿಸಿಕೊಡುವಂಥ ಕೆಲಸ ಆಗ್ತಿದೆ. ಅದರಿಂದನೇ ಸರ್ಕಾರ ಕಳಿಸಿರ್ತಕ್ಕಂಥ ಮೆಡಿಸಿನ್ಗಳು ಸದ್ಯ ಕೊಳೆತು ಹೋಗ್ತಾ ಇದೆ. ಯಾಕೆಂತಂದರೆ ಸರ್ಕಾರ ಕಳಿಸಿರ್ತಕ್ಕಂಥ ಮೆಡಿಸನನ್ನು ರೋಗಿಗಳಿಗೆ ಕೊಟ್ಟರೆ ಇವರಿಗೆ ಒಂದೇ ₹1 ಕೂಡ ಸಿಗಲ್ಲ. ಹೀಗಾಗಿ ಇವರು ತಮ್ಮ ಪ್ರೈವೇಟ್ ಮೆಡಿಕಲ್ ಶಾಪ್ಗಳೇನಿದ್ದಾವೆ, ತಮಗೆ ಯಾವ್ಯಾವ ಮೆಡಿಕಲ್ ಶಾಪ್ಗಳು ಕಮಿಷನ್ ಕೊಡುತ್ತೆ ಆ ಮೆಡಿಕಲ್ ಶಾಪ್ಗಳಿಗೆ ಇವರು ಚೀಟಿಯನ್ನು ಬರೆದು ಕೊಡ್ತಾರೆ ಮತ್ತು ಅಲ್ಲಿಂದ ಮೆಡಿಸಿನ್ಗಳನ್ನು ತೆಗೆದುಕೊಂಡು ಬರುವಂಥ ಕೆಲಸ ಆಗ್ತಿದೆ. ಹೀಗಾಗಿ ಸರ್ಕಾರ ಕಳಿಸ್ಕೊಡುವಂಥ ಕೋಟಿ ಬೆಲೆ ಬಾಳುವಂಥ ಮೆಡಿಸಿನ್ಗಳು ಸದ್ಯ ಮಣ್ಣು ಪಾಲಾಗ್ತಾ ಇರ್ತಕ್ಕಂಥದ್ದು ಇವತ್ತು TV9 ಕ್ಯಾಮ್ರಾದಲ್ಲೂ ಸೆರೆ ಸಿಕ್ಕಿರ್ತಕ್ಕಂಥದ್ದು. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕು ಆಸ್ಪತ್ರೆಯ ಕರ್ಮಕಾಂಡ ಇವತ್ತು ಬಟಾಬಯಲಾಗಿದೆ. ಯಾಕೆಂತಂದರೆ 2023ರಿಂದ ಇಲ್ಲಿವರೆಗೂ ಕೂಡ ಆ ಒಂದು ಆಸ್ಪತ್ರೆಯಲ್ಲಿ ಸಾಕಷ್ಟು ಮೆಡಿಸಿನ್ಗಳು ಸಪ್ಲೈ ಆಗಿಲ್ಲ. ಅಂದರೆ ಬಡ ರೋಗಿಗಳಿಗೆ ಹಂಚಿಲ್ಲ ಮತ್ತು ಅದರಲ್ಲೂ ಈ ORS ಪ್ಯಾಕೆಟ್ಗಳಾಗಿರ್ಬೋದು ಮತ್ತು ಏನು ಶುಚಿ ಪ್ಯಾಕೆಟ್ಗಳಾಗಿರ್ಬೋದು ಮತ್ತು ಏನು ಕರೋನಾದಲ್ಲಿ ಸಪ್ಲೈ ಆಗಿರ್ತಕ್ಕಂಥ ಕೆಲವೊಂದಿಷ್ಟು PPE ಕಿಟ್ ಮಾಸ್ಕ್ಗಳಿಗೂ ಕೂಡ ಇವರು ಸಪ್ಲೈ ಮಾಡಿಲ್ಲ ಅನ್ನೋದು ಇವತ್ತು ಜಗಜ್ಜಾಹೀರಾಗಿದೆ. ಹೀಗಾಗಿ ಸರ್ಕಾರ ಪ್ರತಿ ವರ್ಷ ಕೋಟಿ ಖರ್ಚು ಮಾಡಿ ಏನು ಬಡ ಜನರಿಗೆ ಉಪಯೋಗ ಆಗಲಿ ಅಂತ ಯೋಜನೆಗಳನ್ನು ತಂದರೆ ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಧನದಾಯಿ ವೈದ್ಯರುಗಳು ಅವರು ಅದರಲ್ಲೂ ಕೂಡ ಕಮಿಷನ್ ಹೊಡಿಬೇಕು ಮತ್ತು ಸಾರ್ವಜನಿಕರಿಂದ ವಸೂಲಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಏನು ರಾಜ್ಯ ಸರ್ಕಾರದ ಯೋಜನೆಗಳನ್ನೇ ಹಳ್ಳ ಹಿಡಿಸುವಂಥ ಕೆಲಸದಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಬಡ ಜನರಿಗೆ ಉಚಿತವಾಗಿ ಆರೋಗ್ಯ, ಶಿಕ್ಷಣ ಮತ್ತು ಏನು ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನೋವಂಥ ಒಂದು ರಾಜ್ಯ ಸರ್ಕಾರದ ಕನಸು ಏನಿದೆ, ಆ ಕನಸು ಇಲ್ಲಿವರೆಗೂ ಕೂಡ ಕನಸಾಗೆ ಉಳಿಯುವಂಥದ್ದು ಈ ರೀತಿಯಾದಂಥ ವೈದ್ಯರುಗಳಿಂದ ಅನ್ನುವಂಥದ್ದು ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ. ಯಾಕೆಂತಂದರೆ ಸರ್ಕಾರ ಕೊಡುವಂಥ ಫ್ರೀ ಮೆಡಿಸಿನ್ಗಳನ್ನು ಇವರು ಬಡ ರೋಗಿಗಳಿಗೆ ಕೊಡ್ತಾ ಇಲ್ಲ. ಅವುಗಳನ್ನು ಬಚ್ಚಿಟ್ಟು ಪ್ರೈವೇಟ್ ಮೆಡಿಕಲ್ಗಳಿಂದ ಇವರು ಚೀಟಿ ಬರೆದು ತೆಗೆದುಕೊಳ್ತಾ ಇದ್ದಾರೆ ಅಂತಂದರೆ ಸಾರ್ವಜನಿಕರಿಂದ ವಸೂಲಿ ಮಾಡೋದು ಮತ್ತು ಆ ಮೆಡಿಕಲ್ಗಳಿಂದ ಕಮಿಷನ್ ತೆಗೆದುಕೊಳ್ಳುವಂಥ ಎರಡೆರಡು ದಂಧೆಗಳು ಇವತ್ತು ಬಟಾಬಯಲಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರದ ಕನಸಿನ ಯೋಜನೆಗಳು ಇವತ್ತು ಬಡ ಜನರಿಗೆ ಸಂಪೂರ್ಣವಾಗಿ ತಲುಪ್ತಿಲ್ಲ ಅನ್ನುವಂಥದ್ದು ಇವತ್ತು ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ. ಸದ್ಯ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕು, ಇಂಥ ಧನದಾಯಿ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಯಾಕಂತಂದರೆ ಪ್ರತಿ ವರ್ಷ ರಾಜ್ಯ ಸರ್ಕಾರ ತನ್ನ ಬಜೆಟ್ನಲ್ಲಿ ಸಾಕಷ್ಟು ಹಣವನ್ನು ಮೀಸಲಿಡುತ್ತೆ. ಕೋಟಿ ಹಣವನ್ನು ಕೇವಲ ಮೆಡಿಸಿನ್ ಮತ್ತು ಔಷಧಿಗೋಸ್ಕರ ಖರ್ಚು ಮಾಡುತ್ತೆ. ಆದರೆ ಆ ದುಡ್ಡು
ಮಣ್ಣು ಪಾಲಾಗ್ತಿದೆ ಅನ್ನುವಂಥದ್ದು ಸರ್ಕಾರಕ್ಕೆ ಗೊತ್ತಾಗ್ತಿಲ್ಲ. ಇವತ್ತು TV9 ಬಟಾ ಬಯಲು ಮಾಡಿದೆ. ಈ ದನದಾಯಿ ವೈದ್ಯರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಒಂದು ಆಕ್ರೋಶ ಕೇಳಿ ಬರ್ತಾ ಇದೆ. ಹೀಗಾಗಿ ತಕ್ಷಣವೇ ಆರೋಗ್ಯ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕು ಮತ್ತು ಈ ಒಂದು ದನದಾಯಿ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದೇ ನಮ್ಮ ಆಶಯ.